ಸಮೂಹ ಜಾಸ್ತಿ ಇದೆ. ಆದರೆ ಹಾಗೇನೆ ಅಂಗಡಿಗಳಾಗಲಿ ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಭಾಳ ಜನ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ಬಂದ ಗ್ಲಾಸಲ್ಲಿ ಮಜ್ಜಿಗೆ ಕೊಡು. ಎಲ್ಲ ಮಜ್ಜಿಗೆ ಕುಡಿಸು. ಮಜ್ಜಿಗೆ ಚಿಕ್ಕ ಗಮಲಿ ಇಟ್ಟಿದ್ದೀವಿ. ಪಕ್ಕದಲ್ಲಿ ಒಂದು ವಾಟರ್ ಬಾಟಲ್. ಫೈನಲಿ 1:30-2 ಅಂದ್ಕೊಳ್ಬೋದು. ಜಾಗ ಸ್ವಲ್ಪ ಹೊರಡುವಾಗ 12:30-1 ಆಗೋಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಜಾಗ ಹುಡ್ಕೋದಕ್ಕೆ ಜನ ಇರುವಂಥ ಜಾಗ ಕೂಡ ನೋಡ್ಕೊಳ್ಬೇಕಲ್ವ. ಸೊ ಅಂಥ ಜಾಗನ ಹುಡುಕಿ ಲೈಕ್ ಫೈನಲಿ ಈ ಹೈವೇಗೆ ಬಂದು ಇಷ್ಟೊತ್ತು ಇಲ್ಲಿ ಕಲ್ಲು ಕಾಣ್ತೀಯಲ್ಲ, ಈ ಪಾಯಿಂಟ್ ಇಲ್ಲಿ ಬಂದು ಆಲ್ಮೋಸ್ಟ್ 1 o'clock ಅಂತಂದರು. ಸೊ 2 o'clock ಅಂತ ಹೇಳಿದ್ರು 6 o'clock, ಲೈಕ್ 4 hours 4 ಅವರ್ ಇದ್ದು ವ್ಯಾಪಾರ ಮಾಡಿದ್ದೀನಿ. ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಜನ ಅಂತ ಹೇಳೋಕ್ಕೂ ಆಗಲ್ಲ, ಬಂದಿದ್ದಾರೆ. ಶುಭೋದಯ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ನೆನ್ನೆ ಲಾಸ್ಟ್ 6 ಗಂಟೆವರೆಗೂ ಮುಗಿಸಿ ನಾವು ರಿಟರ್ನ್ ಬಂದುಬಿಟ್ವಿ. ಕಂಪ್ಯಾರಿಟಿವ್ಲಿ ನಿನ್ನೆ ಅಷ್ಟು ಏನು ಸೇಲ್ಸ್ ಆಗಿಲ್ಲ, ಬಟ್ ಓಕೆ, ಒಂದು ಸ್ವಲ್ಪ ರೆಸ್ಪಾನ್ಸ್ ಸಿಕ್ತು, ಜನ ಬಂದರು. ಸೊ ಇವತ್ತು 2ನೇ ದಿನ ನಾವು ಹೋಗ್ತಿರೋದು. ಸೊ ಸೆಕೆಂಡ್ ಡೇ ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ವಿ. ನಿನ್ನೆ ಹೋಗಿದ್ದು ಒಂದು ಹೈವೇ ರಸ್ತೆ ಹತ್ರ. ಸೊ ನಾರ್ಮಲಿ ಹೈವೇ ರಸ್ತೆಯಲ್ಲಿ ಕಡಿಮೆ ಜನ ಬರ್ತಾರೆ, ಅಲ್ಲಿ ಜನ ಜಾಸ್ತಿ ಇರಲ್ಲ. ಅದೊಂದು ಅಗೇನ್ ಐಮ್ ಬ್ಯಾಕ್ ವಿತ್ ಕಿಶನ್. ಏನು ತಿಂದ್ವಿ ತಿಂಡಿ? ಇಡ್ಲಿ ರೈಸ್ ಬಾತ್. ಚಾಲೆಂಜ್ ಡೇ ನಂಬರ್ 2. ಇವತ್ತು ನಾವಿರೋ ಏರಿಯಾದಲ್ಲಿ ಆಲ್ಮೋಸ್ಟು ಸ್ಟೂಡೆಂಟ್ಸೇ ಹೆಚ್ಚು ಬರ್ತಾ ಇದ್ದಾರೆ. ಹೆಚ್ಚು ಬ್ಲಾಗ್ ಮಾಡೋಕ್ಕೂ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಕಾಲೇಜ್ ಸರೌಂಡಿಂಗ್ಸ್. ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಬಿಕಾಸ್ ಫೋನಲ್ಲಿ ಸ್ಟೋರೇಜ್ ಕಮ್ಮಿ ಆಗೋಗಿತ್ತು. ಫೋನ್ ಬ್ಯಾಟ್ರಿ ಫುಲ್ ಡ್ರೈನ್ ಆಗೋಗ್ಬಿಡ್ತು. ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಕಂಪೇರ್ ಮಾಡಿದಾಗ ಇವತ್ತು ಜಾಸ್ತಿನೇ ಅಂದರೆ ಒಂದು 5 to 10% ಕಂಪ್ಯಾರಿಟಿವ್ಲಿ ಔಟ್ ಆಫ್ 100ಅಲ್ಲಿ 5 to 10% ಏನೋ ನೆನ್ನೆಗಿಂತ ಇದು ಸ್ವಲ್ಪ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಅದಾದಮೇಲೆ ವ್ಲಾಗ್ ಮಾಡೋಕ್ಕಾಗಲಿ ಇವತ್ತು ಪೂರ್ತಿ. ಇವನು ಅಣ್ಣ ಮೂವಿ ನೋಡ್ತಾ ಇದ್ದಾನೆ ಆ್ಯಂಡ್ ನಾನು ಬೆಡ್ಡಲ್ಲಿ ಮಲಗಿದ್ದೀನಿ. ಇದಾಕಿತ್ತು ಡೇ 2 ವ್ಲಾಗ್. ಆ್ಯಂಡ್ ನನ್ನ ಲಾಸ್ಟ್ ವ್ಲಾಗ್ ಕೂಡ ಅಷ್ಟೇ ಅಂತಾಗ ತುಂಬಾ ಜಾಸ್ತಿ ಉದ್ದ ಆಗೋಗಿತ್ತು. ಇನ್ಮೇಲಿಂದ ಶಾರ್ಟಾಗಿ ಹಾಕ್ತೀನಿ. ಯಾಕೆ ವೀಡಿಯೋಸಲ್ಲಿ ಅಷ್ಟು ಕಂಟೆಂಟ್ ಓರಿಯೆಂಟೆಡ್ ವೀಡಿಯೋಸ್ ಇಲ್ಲ ಅಂತ ನಿಮಗೆ ಫೀಲ್ ಆಗೋದಕ್ಕಿಂತ ಹೆಚ್ಚಾಗಿ ಕ್ರಿಯೇಟ್ ಮಾಡ್ತೀನಿ. ನನಗೂ ತುಂಬ ಫೀಲ್ ಆಗ್ತಿದೆ, ಜಸ್ಟ್ ಬಿಕಾಸ್ ನಾನು ಸ್ವಲ್ಪ ಶೈ ಕ್ಯಾರೆಕ್ಟರ್, ಜೊತೆಗೆ ಇಂಟ್ರೋವರ್ಟ್ ಕೂಡ, ಜಾಸ್ತಿ ಯಾರ ಜೊತೆ ಇಂಟ್ರಾಕ್ಟ್ ಮಾಡಲ್ಲ. ಸೊ ಅದು ನಂದು ಒಂದು ಡಿಫಾಲ್ಟ್ ಪಾಯಿಂಟ್ ಇದೆ. ಹಾಗಾಗಿ ನಾನು ಜಾಸ್ತಿ ಹೊರಗಡೆ ಎಲ್ಲೂ ಹೋಗೋದು ಇಲ್ಲ, ಜಾಸ್ತಿ ತಿರುಗಾಡೋದು ಇಲ್ಲ. ನೋಡೋಣ, ಟೈಮ್ ಬಂದಾಗ ಎಕ್ಸ್ಪ್ಲೋರ್ ಮಾಡ್ತೀನಿ. ಆ್ಯಂಡ್ ಎಲ್ಲದಕ್ಕೂ ಫೋನ್, ಕ್ಯಾಮ್ರಾ, ಸ್ಟೋರೇಜ್, ಬ್ಯಾಟ್ರಿ ಬ್ಯಾಕಪ್ ಎಲ್ಲನೂ ಬೇಕಾಗುತ್ತೆ. ಮನಿ ಮ್ಯಾಟರ್ಸ್ ಕೂಡ ಆಗುತ್ತೆ. ಡೈಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡೋದು ಕೂಡ ಟ್ರೈ ಮಾಡ್ತೀನಿ. ಬಿಕಾಸ್ ಡೈಲಿ ವ್ಲಾಗ್ ಮಾಡೋದು ಅಷ್ಟು ಈಸಿ ಅಂತೂ ಅಲ್ಲವೇ ಅಲ್ಲ, ಬೇಕು ಸಮಥಿಂಗ್ ಕಂಟೆಂಟ್. ನೋಡಿದ್ದೇನೆ ನೋಡೋದಕ್ಕೂ ನಿಮ್ಗಳಿಗೂ ಬೇಜಾರಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನೋಡಿರೋದಕ್ಕೆ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸೈನಿಂಗ್ ಆಫ್ ಆಕಾಶ್.